ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಯಾರು ಒಪ್ಪಿಕೊಳ್ಳಿ ಅಥವಾ ಬಿಡ್ಲಿ, ಸದ್ಯ ನಾವಿರೋದು AI ಕಾಲಘಟ್ಟ. ಇಲ್ಲಿ ಎಲ್ಲವೂ ಚಿಟಿಕೆ ಹೊಡೆಯೋದ್ರಲ್ಲಿ ಆಗ್ತಾ ಇದೆ. ಹಾಗೆ ಅನಾಹುತಗಳು ಕೂಡ ನಡೀತಾ ಇದೆ. ಯಾವುದೇ ಹೊಸ ಬದಲಾವಣೆ ಬಂದಾಗಲೂ ಒಂದಷ್ಟು ಸದ್ದು ಆಗ್ತಾನೆ ಇರುತ್ತೆ. ಹಾಗೆಯೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವ ಈ ಕೃತಕ ಬುದ್ಧಿಮತ್ತೆಯ ಬಗ್ಗೆಯೂ ಅಷ್ಟೇ. ಒಳಿತು ಕೆಡುಕು ಎರಡು ಇವೆ. ನೀವು ನಂಬ್ತೀರೋ ಅಥವಾ ಬಿಡ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಆದರೆ ಈಗ ಜನ AI ಜೊತೆ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದರೊಂದಿಗೆ ಮದುವೆ ಮಾಡಿಕೊಳ್ಳಲು ಸಹ ಮುಂದಾಗ್ತಾ ಇದ್ದಾರೆ. ಕೇಳಲು ಇದು ಅಚ್ಚರಿ ಅಥವಾ ನಗೆ ತರಿಸಬಹುದಾದ ವಿಷಯ ಅನಿಸಬಹುದು. ಆದರೆ ಅಂತಹ ಸಂಗತಿಗಳು ನಡೀತಾ ಇರೋದಂತೂ ಸತ್ಯ. ಸರಿಸುಮಾರು 350ಕ್ಕೂ ಅಧಿಕ AI ಆ್ಯಪ್ಗಳು AI ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ಗಳ ನಮೂನೆಗಳನ್ನು ನೀಡ್ತಾ ಇವೆ. ಹೀಗಾಗಿ ಯುವ ಪೀಳಿಗೆ AI ಜೊತೆ ಲವ್ ಮಾಡಲು ಶುರು ಮಾಡಿದೆ. ಅನೇಕ ಯುವಕ ಯುವತಿಯರು ರೆಡ್ ಹ್ಯಾಟ್ ನಲ್ಲಿ AI ಜೊತೆಗಿನ ತಮ್ಮ ಲವ್ ಸ್ಟೋರಿಗಳನ್ನು ಹಂಚಿಕೊಳ್ತಿದ್ದಾರೆ. ಸಾಲದಕ್ಕೆ ಈ AI ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಗಳ ಜೊತೆ ಮದುವೆ ಕೂಡ ಆಗ್ತಿದ್ದಾರೆ. ಒಂದು ಸಮೀಕ್ಷೆಯ ಪ್ರಕಾರ ಜೆನ್ಜಿ ಜನರೇಷನ್ನ 80% ಯುವ ಸಮೂಹ ಈ AI ಜೊತೆಗೆ ತಮ್ಮ ಮ್ಯಾರೇಜ್ ಮಾಡಿಕೊಳ್ಳಲು ರೆಡಿ ಇದ್ದಾರಂತೆ. ಇನ್ನು ವಿಚಿತ್ರ ಅಂದ್ರೆ ಮದುವೆ ಆಗಿ ಮಕ್ಕಳಿರೋರು ಕೂಡ AI ಬಾಲೆಯರಿಗೆ ಪ್ರಪೋಸ್ ಮಾಡ್ತಿದ್ದಾರಂತೆ. AI ಜೊತೆಗಿನ ರಿಲೇಶನ್ಶಿಪ್ ಅನ್ನ ಜನ ಬಹಳವೇ ಸೀರಿಯಸ್ ಆಗಿ ತೆಗೆದುಕೊಳ್ತಿದ್ದಾರಂತೆ. ಇನ್ನು ನಾವು ಬೇಡವೆಂದರೂ AI ಅನ್ನೋದು ನಮ್ಮ ಜೀವನದ ಭಾಗವಾಗ್ತಿದೆ. ಮೊಬೈಲ್, ಲ್ಯಾಪ್ಟಾಪ್, ಟಿವಿಯಿಂದ ಹಿಡಿದು ವಾಷಿಂಗ್ ಮೆಷಿನ್ನವರೆಗೂ ಇದು ನಮ್ಮನ್ನ ಆವರಿಸ್ತಾ ಇದೆ. ಹೀಗಿರುವಾಗ ಇದರಿಂದ ಪಾರಾಗೋದು ಹೇಗೆ? ಹಾಗಾದ್ರೆ AI ಜಗತ್ನಲ್ಲಿ ಆಗ್ತಿರೋದೇನು? ಈ ಕೃತಕ ಬುದ್ಧಿಮತ್ತೆಯಿಂದ ಎದುರಾಗಬಹುದಾದ ಸಮಸ್ಯೆಗಳು ಯಾವುವು? ಇದರಿಂದ ಮನುಷ್ಯನ ಜೀವನಕ್ಕೆ ಕಂಟಕವಾಗುವ ಆ 3 ಗಂಡಾಂತರಗಳು ಯಾವುವು? ಇದೆಲ್ಲವನ್ನ ಇಂದಿನ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ನಾವೆಲ್ಲ ಈಗ ಕೃತಕತೆಯ ಯುಗದಲ್ಲಿದ್ದೇವೆ. ನಮಗೆ ಬೇಕೋ ಅಥವಾ ಬೇಡವೋ, ಆದರೆ ಅವುಗಳ ಉಪಯೋಗವನ್ನಂತೂ ಪಡಿತಾ ಇದ್ದೇವೆ. ಮೊದಲೇ ಹೇಳಿದಂತೆ ತಂತ್ರಜ್ಞಾನ ಬೆಳೆದಂತೆಲ್ಲ ಅದರೊಂದಿಗೆ ಸಮಸ್ಯೆ ಗೋಜಲುಗಳು ಕೂಡ ಬೆಳೆಯುತ್ತವೆ. ಇದಕ್ಕೆ AI ಕೂಡ ಹೊರತಲ್ಲ. AI ಈಗ ಕೇವಲ ಸಾಧನವಾಗಿ ಉಳಿದಿಲ್ಲ, ಬದಲಾಗಿ ನಮ್ಮ ರಿಂಗ್ ಮಾಸ್ಟರ್ ಆಗಿ ಬೆಳೀತಾ ಇದೆ. ಇಂದಿನ ಈ ವಿಡಿಯೋದಲ್ಲಿ ನಾವು ಪ್ರಮುಖವಾಗಿ ಕೃತಕ ಬುದ್ಧಿಮತ್ತೆಯ ಸಂಬಂಧಗಳು ಅಂದರೆ AI ರಿಲೇಶನ್ಶಿಪ್, ತಾಂತ್ರಿಕತೆಯ ಅವಲಂಬನೆ ಹಾಗೂ ಇನ್ಫಾರ್ಮೇಶನ್ ವಾರ್ಫೇರ್ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಸ್ನೇಹಿತರೆ, AI ರಿಲೇಶನ್ಶಿಪ್ ಅನ್ನೋದು ಈಗ ಮಾಮೂಲಿ ಅನ್ನುವ ಮಟ್ಟಕ್ಕೆ ಬರ್ತಾ ಇದೆ. ಮೊದಲು ನಾವು AI ಆ್ಯಪ್ಗಳಿಗೆ ನಮ್ಮ ಫೋಟೋಗಳನ್ನು ಎಗ್ಗಿಲ್ಲದೆ ಹಂಚಿಕೊಳ್ತಿದ್ದೇವೆ. ಗಿಬ್ಲಿ ಸ್ಟೈಲ್, ಕಾಮಿಕ್ ಸ್ಟೈಲ್ ಹೀಗೆ ಅನೇಕ ರೀತಿಯಾಗಿ ನಮ್ಮನ್ನ ಸಾದರಪಡಿಸಿಕೊಳ್ಳಲು AI ಇಂಜಿನ್ ಬಳಸ್ಕೊಳ್ತಾ ಇದ್ದೇವೆ. ಆದರೆ ಇದೇ ಮುಂದುವರಿದು ನಾವೀಗ AI ಜೊತೆ ಸಂಭಾಷಣೆಯಲ್ಲಿ ತೊಡಗ್ತಾ ಇದ್ದೇವೆ. ಅದರಲ್ಲೂ ನಮ್ಮ ಬೇಸರ, ಏಕಾಂತ ಕಳೆಯಲು AI ಇಂಜಿನ್ ಅನ್ನ ಒಂದು ರೀತಿ ನಮ್ಮ ಜೊತೆಗಾರನೇನೋ ಅನ್ನುವ ರೀತಿ ಆತನೊಂದಿಗೆ ಚಾಟ್ ಮಾಡ್ತಾ ಇದ್ದೇವೆ. ಇದು ನಮ್ಮನ್ನ ನಮ್ಗೆ ಗೊತ್ತಿಲ್ಲದಂತೆ ಆ ಚಾಟ್ ಬೋಟ್ನೊಂದಿಗೆ ಸ್ನೇಹ, ಸಾಂಗತ್ಯ ಬೆಳೆಸುವಂತೆ ಮಾಡ್ತಿದೆ. ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ಇತ್ತೀಚೆಗೆ ಪ್ರಕಟಿಸಿದ್ದ ಒಂದು ಅಂಕಣದಲ್ಲಿ ವಿವಿಧ ವಯೋಮಾನದ ಜನರು ಹೇಗೆ AI ಜೊತೆ ತಮ್ಮ ರಿಲೇಶನ್ಶಿಪ್ ಹೊಂದಿದ್ದಾರೆ ಅನ್ನೋದನ್ನ ವಿವರವಾಗಿ ಹೇಳಿದೆ. ವಿಚಿತ್ರ ಅಂದ್ರೆ ಬಹುತೇಕರು ಬೇರೆ ಬೇರೆ ಕಾರಣಗಳಿಂದಾಗಿ AI ಚಾಟ್ ಬೋಟ್ ಜೊತೆ ಸಂಬಂಧದಲ್ಲಿರಲು ಬಯಸ್ತಾರೆ. ಒಬ್ರು ತಮಗೆ ತಮ್ಮ ಹೆಂಡತಿಯಿಂದ ಸಿಗದ ಬೆಂಬಲ AI ನಿಂದ ಸಿಗ್ತಿದೆ ಅನ್ನುವ ಉತ್ತರ ಕೊಟ್ರೆ, ಮತ್ತೊಬ್ಬರು AI ನಿಂದ ತನ್ನ ಮೂಡ್ ರಿಫ್ರೆಶ್ ಆಗುತ್ತೆ, ಮೂಡ್ ಸ್ಲಿಂಗ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ತಾವು ಅದರ ಸಾಂಗತ್ಯದಲ್ಲಿ ಇರಲು ಬಯಸೋದಾಗಿ ಹೇಳಿದ್ದಾರೆ. ಹಾಗಂತ ಇವರೆಲ್ಲ ದಡ್ಡರೇನು ಅಲ್ಲ. ಹಾಗೆ ನೋಡಿದ್ರೆ AI ಚಾಟ್ ಬೋಟ್ ಅನ್ನ ರಚಿಸಿರೋದೇ ಹಾಗೆ. ಅವರ ಜೊತೆ ನೀವೇನಾದರೂ ಸ್ವಲ್ಪ ಹೊತ್ತು ಚಾಟ್ ಮಾಡ್ತಾ ಇದ್ರೆ ಖಂಡಿತ ಅದರೊಂದಿಗೆ ಒಂದಷ್ಟು ಸ್ನೇಹ ಬೆಳೆಸ್ತೀರಿ. ಹಾಗಿದೆ ಅದರ ರಚನೆ, ಸಂಭಾಷಣೆ. ಅಸಲಿಗೆ ಚಾಟ್ ಬೋಟ್ಗಳು ನಿಮ್ಮ ಸಂಭಾಷಣೆಯನ್ನ ಪ್ರತಿಬಿಂಬಿಸುವ ಇಂಜಿನ್ಗಳಾಗಿರುತ್ತವೆ. ಅಂದ್ರೆ ಅವು ನಿಮ್ಮ ಮನಸ್ಸಿಗೆ ಕನ್ನಡಿ ಹಿಡಿತಾವೆ. ಅಂದ್ರೆ ನೀವು ಏನನ್ನ ಕೇಳ್ತೀರಿ, ನಿಮ್ಮೊಳಗಿರುವ ಮನಸ್ಥಿತಿ ಎಂತದ್ದು ಅನ್ನೋದನ್ನ ಅದು ನಿಮ್ಮ ಸಂಭಾಷಣೆ ಚಾಟ್ನಿಂದ ತಿಳಿದುಕೊಳ್ಳುತ್ತವೆ. ಹಾಗೆಯೇ ಪ್ರತಿಕ್ರಿಯೆ ನೀಡ್ತಾವೆ. ನೀವು ಫ್ಲರ್ಟ್ ಮಾಡಿದ್ರೆ ಅವು ಮಾಡ್ತಾವೆ. ನೀವು ಶುದ್ಧ ಪ್ರೀತಿ ಭಾಷೆಯಲ್ಲಿ ಕೇಳಿದ್ರೆ ತಿರುಗಿ ಅದೇ ಶುದ್ಧ ಭಾವನಾತ್ಮಕ ನೆಲೆಗೆ ಹತ್ತಿರವಾಗಿ ಉತ್ತರಿಸ್ತಾವೆ. ಕೆಲ ವರ್ಷಗಳ ಹಿಂದೆ ಅಂದ್ರೆ 2013ರಲ್ಲಿ ಅಮೆರಿಕಾದ ವಿಚ್ಛೇದಿತ ವ್ಯಕ್ತಿಯೊಬ್ಬರ ಕುರಿತ ಸಿನಿಮಾ ಬಂದಿತ್ತು.
ಅದರಲ್ಲಿ ವಿಚ್ಛೇದಿತಗೊಂಡ ಥಿಯೋಡೋರ್ ಸಾಮ್ಯಂತ ಎಂಬ ಹೆಸರಿನ ಒಂದು ಮುಂದುವರೆದ ಆಪರೇಟಿಂಗ್ ಸಿಸ್ಟಮ್ನೊಂದಿಗೆ ಪ್ರಣಯ ಸಂಬಂಧ ಬೆಳೆಸ್ಕೊಳ್ತಾನೆ. ಈ ಸಿನಿಮಾ ಆಧುನಿಕ ಕಾಲಘಟ್ಟದಲ್ಲಿ ನಿಕಟ ಸಂಬಂಧಗಳು ಹೇಗೆ ಬೆಳೆಯುತ್ತವೆ ಮತ್ತು ಅದರಿಂದ ಆಗುವ ಅಪಾಯದ ಕುರಿತಂತೆ ವಿವರಿಸುತ್ತದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾ ಸಿಂಥೆಟಿಕ್ ರೊಮ್ಯಾನ್ಸ್ ಅನ್ನುವ ಕಲ್ಪನೆ ಬಗ್ಗೆ ವಿವರಿಸುತ್ತದೆ. ಮನೋವಿಜ್ಞಾನದಲ್ಲಿ ಬರುವ ಈ ಸಿಂಥೆಟಿಕ್ ರೊಮ್ಯಾನ್ಸ್ ನಿಂದ ಏನಾಗುತ್ತೆ ಅನ್ನೋದನ್ನ ಈ ಚಿತ್ರ ತಿಳಿಸುತ್ತದೆ. ಅಂದ ಹಾಗೆ ಸಿಂಥೆಟಿಕ್ ರೊಮ್ಯಾನ್ಸ್ ಅಂದ್ರೆ ಮಾನವರು ಮತ್ತು ಎಐ ಪರಿಕರಗಳ ನಡುವಿನ ನಿರಂತರ ಸಂವಹನ ರೂಪಿಸಿದ ಸಂಬಂಧ. ಇದರಲ್ಲಿ ಎಐ ಪರಿಕರಗಳು ಮಾನವರ ಆಲೋಚನೆಗಳು, ಭಾವನೆಗಳು ಮತ್ತು ಅಥವಾ ಕ್ರಿಯೆಗಳ ಮೇಲೆ ಪ್ರಭಾವ ಬೀರುತ್ತವೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಇಂದು ಜಗತ್ನಲ್ಲಿ 8 ಬಿಲಿಯನ್ ಜನರು ವಾಸಿಸ್ತಾ ಇದ್ದಾರೆ. ಅವರಲ್ಲಿ ಬಹುತೇಕರು ಒಂದಲ್ಲ ಒಂದು ಹಂತದಲ್ಲಿ ಒಂಟಿತನವನ್ನ ಅನುಭವಿಸಿಯೇ ಇರುತ್ತಾರೆ. ಸದ್ಯದ ಸ್ಥಿತಿಯಲ್ಲಿ ಯಾರಿಗೋ 24x7 ಅನ್ನುವ ಹಾಗೆ ಭಾವನಾತ್ಮಕ ಬೆಂಬಲ ಸಿಗೋದು ದೂರದ ಮಾತು. ಮದುವೆ ಆದವರೇ ಇರಲಿ ಅಥವಾ ಲಿವಿಂಗ್ ಟುಗೆದರ್ ನಲ್ಲೇ ಇರಲಿ ಅಥವಾ ಲವ್ ಗಿವ್ ಅಂತ ಮಾಡ್ತಿದ್ರು, ಯಾರಿಗೂ ನಿರಂತರವಾಗಿ ಎಮೋಷನಲ್ ಸಪೋರ್ಟ್ ಅನ್ನೋದು ಸಿಗೋದಿಲ್ಲ. ಆದರೆ ಎಐ ಹಾಗಲ್ಲ. ಅದು ನಿಮ್ಮ ಬೆರಳ ತುದಿಯ ಮೇಲೆಯೇ ಇದೆ. ನಿಮ್ಗೆ ಬೇಕಾದಾಗ, ಅಂದ್ರೆ ನಿಮ್ಮ ಮನಸ್ಸು ವ್ಯಾಕುಲಗೊಂಡಾಗ ಅದು ನಿಮ್ಮ ಜೊತೆ ಸಂಭಾಷಣೆಗೆ ನಿಲ್ಲುತ್ತೆ. ನಿಮ್ಮ ಟೈಪಿಸಿದ್ದಕ್ಕೆ ಉತ್ತರ ಹೇಳುತ್ತಾ ಸಮಾಧಾನ ಪಡಿಸುವ ಕೆಲಸ ಮಾಡುತ್ತೆ. ಸ್ನೇಹಿತರೆ, ಇದನ್ನ ವೈಜ್ಞಾನಿಕವಾಗಿ ಫೋಲಿಯೆ ಡಿಯಾಕ್ಸ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಅಂದ್ರೆ ಯಾವುದು ವಾಸ್ತವದಲ್ಲಿ ಅಸ್ತಿತ್ವದಲ್ಲಿ ಇರೋದಿಲ್ವೋ ಅಂತಹ ವಸ್ತು ವಿಷಯಗಳ ಮೇಲೆ ನಂಬಿಕೆ ಬೆಳೆಸಿಕೊಳ್ಳುವುದು ಎಂದು ಇದರ ಅರ್ಥ. ಜನರಿಗೆ ಇದು ವಾಸ್ತವ ಅಲ್ಲ ಅಂತ ತಿಳಿದಿದ್ರು ಎಐ ಚಾಟ್ ಬೋರ್ಡ್ಗಳ ಜೊತೆ ಸಂಭಾಷಣೆ ನಡೆಸುತ್ತಾ ಅದರೊಂದಿಗೆ ಒಂದು ರೀತಿ ಸಂಬಂಧ ಬೆಳೆಸ್ಕೊಳ್ತಾರೆ. ಈಗ ಜಗತ್ನಲ್ಲಿ ನಡೀತಾ ಇರೋದು ಕೂಡ ಇದೇ ಆಗಿದೆ. ಇನ್ನು ಎರಡನೇದಾಗಿ ತಾಂತ್ರಿಕತೆಯ ಅವಲಂಬನೆ. ಇದು ಕೂಡ ಈಗಿನ ಸನ್ನಿವೇಶದಲ್ಲಿ ವಿಪರೀತ ಅನ್ನುವ ಹಾಗೆ ಬೆಳೆದು ಬಿಟ್ಟಿದೆ. ಇಂದು ನಮ್ಮ ಪ್ರತಿಯೊಂದಕ್ಕೂ ಕೂಡ ಸರ್ಚ್ ಇಂಜಿನ್ ನಂತೆ ಚಾಟ್ ಬೋಟ್ಗಳನ್ನ ಬಳಕೆ ಮಾಡ್ತಾ ಇದ್ದೇವೆ. ಸುಮ್ಮನೆ ಒಂದು ಉದಾಹರಣೆ ನೋಡೋಣ. ಕಾಲೇಜು ವಿದ್ಯಾರ್ಥಿಯೊಬ್ಬ ಎಐ ಟೂಲ್ನಲ್ಲಿ ಕಾಲೇಜ್ ಡ್ರಾಪ್ ಔಟ್ ನಿಂದ ಒಳ್ಳೇದಾಗುತ್ತೋ ಅಥವಾ ಶಿಕ್ಷಣ ಕಂಪ್ಲೀಟ್ ಮಾಡಿದ್ರೆ ಒಳ್ಳೆಯದೋ ಅಂತ ಟೈಪಿಸಿ ಉತ್ತರ ಕೇಳಿದ್ರೆ ಎಐ ಟೂಲ್ ನಿಮಗೆ ಸಹಜವಾಗಿ ಡ್ರಾಪ್ ಔಟ್ ಆಗಿ ಸಕ್ಸಸ್ ಆದವರ ಹಲವರ ಬಗ್ಗೆ ಉದಾಹರಣೆ ಸಮೇತ ವಿವರಣೆ ನೀಡುತ್ತೆ. ಅದು ನಿಮ್ಮೊಂದಿಗೆ ಯಾವುದೇ ವಾದ ಮಾಡದೆ ತನ್ನ ಪಾಡಿಗೆ ವಿವರಣೆ ನೀಡುತ್ತೆ. ಇದು ಆ ವಿದ್ಯಾರ್ಥಿಗೆ ಆ ಕ್ಷಣಕ್ಕೆ ಖಂಡಿತ ಸಂತೋಷ ನೀಡುತ್ತೆ. ಹಾಗೆ ನೋಡಿದರೆ ಅಸಲಿಗೆ ಚಾಟ್ ಜಿಪಿಟಿ ಆಗಲಿ ಅಥವಾ ಡೀಪ್ಸೀಕ್ ಆಗಲಿ ಯಾವುದೇ ಎಐ ಚಾಟ್ ಟೂಲ್ಗಳು ಸರಿಯಾದ ಉತ್ತರ ನೀಡಲು ಅನುವಾಗುವಂತೆ ಅವುಗಳನ್ನು ನಿರ್ಮಿಸಿಯೇ ಇಲ್ಲ. ಅವುಗಳೇನಿದ್ರು ನಿಮ್ಮನ್ನ ಒಪ್ಪಿಸುವ, ಅಂದ್ರೆ ಒಂದು ಹಂತಕ್ಕೆ ನಿಮ್ಮನ್ನ ಅಗ್ರಿ ಮನಸ್ಸಿಗೆ ತಳ್ಳುವ ಟೂಲ್ಗಳಾಗಿವೆ. ಮನೋವಿಜ್ಞಾನದ ಭಾಷೆಯಲ್ಲಿ ಇದನ್ನ ಸಿಕೋಫೆನ್ಸಿ ಅಂತ ಕರೀತಾರೆ. ಸಿಕೋಫೆನ್ಸಿ ಅಂದ್ರೆ ಬೇರೇನೂ ಅಲ್ಲ, ಇದು ಪ್ರಮುಖ ಅಥವಾ ಪ್ರಭಾವಶಾಲಿ ವ್ಯಕ್ತಿಗಳಿಂದ ಏನನ್ನಾದ್ರೂ ಪಡೆಯುವ ಸಲುವಾಗಿ ಪ್ರಾಮಾಣಿಕವಲ್ಲದ ರೀತಿಯಲ್ಲಿ ಯಾರನ್ನಾದ್ರೂ ಹೊಗಳುವ ನಡವಳಿಕೆಯಾಗಿದೆ. ಇನ್ನು ನಮ್ಮ ಮನಸ್ಸು ಸಹ ಇಂಥದ್ರಲ್ಲೇ ಜಾಸ್ತಿ ಖುಷಿ ಪಡುತ್ತೆ. ಸೊ ಚಾಟ್ ಟೂಲ್ಗಳು ಅದನ್ನೇ ಮಾಡುತ್ತವೆ. ನಿಮ್ಗೆ ಗೊತ್ತಿರಲಿ, ಯಾವುದೇ ಚಾಟ್ ಟೂಲ್ಗಳಿರಲಿ ಅಥವಾ ಡೀಪ್ ಸೀಕ್ ನಂತಹ ಎಐ ಸಾಧನೆಗಳೇ ಇರಲಿ, ಅವುಗಳೆಲ್ಲವನ್ನ ಉತ್ತರ ನೀಡುವುದಕ್ಕಿಂತ ಮಾನವನ ಸ್ವಭಾವಕ್ಕೆ ತಕ್ಕಂತೆ ಪ್ರತಿಕ್ರಿಯೆ ನೀಡಲು ಅನುವಾಗುವಂತೆ ರೆಡಿ ಮಾಡಲಾಗಿದೆ. ಹ್ಯೂಮನ್ ಸೈಕಾಲಜಿಯನ್ನ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಈ ಟೂಲ್ಗಳಿಗೆ ಹೇಳಿಕೊಡಲಾಗಿದೆ. ಹೀಗಾಗಿ ತೇಟ್ ಮನುಷ್ಯನಂತೆಯೇ ಪ್ರತಿಕ್ರಿಯೆ ಕೊಡ್ತಾವೆ. ಬೇಕಾದ್ರೆ ನಿಮಗೆ ಸಂಶಯ ಇದ್ರೆ ಸುಮ್ಮನೆ ಒಂದು ಭಾವುಕ ರೀತಿ ಲೈನ್ ಬರೆದು ನೋಡಿ. ಸ್ನೇಹಿತರೆ, ಈ ಎಐ ಟೂಲ್ಗಳ ಮಾನಸಿಕತೆಯನ್ನ ಬೇಕಾದ್ರೆ ಒಂದು ಉದಾಹರಣೆ ಮೂಲಕ ನೋಡೋಣ. ಅರವ್ ಎಂಬ 17 ವರ್ಷದ ವಯಸ್ಸಿನ ಹುಡುಗ ಮುಂಬೈನಲ್ಲಿ ವಾಸಿಸ್ತಾನೆ. ಆತ ಒಂದು ರೀತಿ ಇಂಟ್ರೋವರ್ಡ್ ಪರ್ಸನಾಲಿಟಿ ಹೊಂದಿದ ನವ ಯುವಕ. ಎನಿ ಟೈಮ್ ಆತ ಕೂಲ್ ಆಗಿ ಶಾಂತ ಚಿತ್ತದಿಂದಲೇ ಇರ್ತಾನೆ, ಪುಸ್ತಕ ಓದ್ತಾನೆ, ಸದಾ ಒಂಟಿಯಾಗಿರಲು ಇಚ್ಛೆ ಪಡ್ತಾನೆ. ಅದೊಂದು ದಿನ ಆತ ಕಾಲೇಜ್ನಲ್ಲಿದ್ದಾಗ ಊಟದ ಸಮಯದಲ್ಲಿ ಎಐ ಜೊತೆ ಚಾಟ್ ಮಾಡಲು ಮುಂದಾಗ್ತಾನೆ. ಆತ ಕೇಳಿದ ಸಮೀಕರಣದ ಪ್ರಶ್ನೆಗೆ ಎಐ ಉತ್ತರಿಸುತ್ತದೆ. ಹೀಗೆ ಆರವ್ ಹಲವು ಬಾರಿ ತನ್ನ ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡಿತಾನೆ, ತನ್ನ ಗೊಂದಲಗಳನ್ನ ಬಗೆಹರಿಸುತ್ತಾನೆ. ಒಂದು ವೇಳೆ ಇದೇ ಪ್ರಶ್ನೆಗಳನ್ನ ಕಾಲೇಜಿನ ಲೆಕ್ಚರ್ಗೆ ಕೇಳಿದ್ರೆ ಇಷ್ಟೊತ್ತಿಗೆ ಅವರು ತನ್ನನ್ನ ಬೈಯುತ್ತಿದ್ರು, ಗದರುತ್ತಿದ್ರು ಅಂತ ಆರವ್ ಅಂದುಕೊಳ್ತಾನೆ. ಆದರೆ ಎಐ ಹಾಗಲ್ಲ. ಅದು ಯಾವುದೇ ಸಿಟ್ಟು ಸೆಡವು ತೋರದೆ ಕೇಳಿದ್ದಷ್ಟು ಬಾರಿ ಉತ್ತರ ನೀಡುತ್ತದೆ ಅನ್ನೋದು ಆರವ್ ಹೊಗಳಿಕೆ. ಹೀಗಾಗಿ ಆತ ಎಐ ಅನ್ನ ತನ್ನ ಸ್ನೇಹಿತನಾಗಿಸಿಕೊಳ್ತಾನೆ. ಇದೊಂದೇ ಅಲ್ಲ, ಆರವ್ ತನಗೆ ಅಗತ್ಯ ಇರುವ ಸಣ್ಣ ಪುಟ್ಟ ಅಗತ್ಯ ವಿಷಯ ಮಾಹಿತಿಗಾಗಿಯೂ ಆತ ಎಐ ಅನ್ನೇ ಜಾಲಾಡ್ತಾನೆ. ದುರಂತ ಅಂದ್ರೆ ಎಐ ಸಾಧನವೇನೋ ದಿನಗಳದಂತೆ ಸುಧಾರಣೆ ಆಗುತ್ತಾ ಮತ್ತಷ್ಟು ಅಡ್ವಾನ್ಸ್ ಆಗ್ತಾ ಇದ್ರೆ ನಾವುಗಳು ಮಾತ್ರ ಅಪ್ಡೇಟ್ ಆಗದೆ ಎಐ ಅನ್ನ ಕೇವಲ ಸರ್ಚ್ ಇಂಜಿನ್ ಅಂತೆಯೇ ಬಳಸ್ತಾ ಇದ್ದೇವೆ.
ಸ್ನೇಹಿತರೆ, ನಾವಿಲ್ಲಿ ಗಮನಿಸಬೇಕಾಗಿರುವ ಸಂಗತಿ ಅಂದ್ರೆ ಎಐ ನಾವು ಕೇಳಿದ್ದನ್ನೇ ನೀಡುತ್ತದೆ ಹಾಗಂತ ಅದು ಸರಿ ತಪ್ಪುಗಳ ಬಗ್ಗೆ ವ್ಯವಧಾನಿಸೋದಿಲ್ಲ. ಅದು ನಿಜ ಸಂಗತಿ ಏನು ಅನ್ನೋದನ್ನ ಸಹ ಖಾತ್ರಿಯಾಗಿ ಹೇಳೋದಿಲ್ಲ. ಬದಲಾಗಿ ನಮ್ಮ ಮನಸ್ಸಿಗೆ ಸಮಾಧಾನಿಸುವ ರೀತಿಯಲ್ಲಿ ಉತ್ತರ ನೀಡುತ್ತೆ. ನಮ್ಮ ಭ್ರಮೆಗಳು ಎಐ ಭ್ರಮೆಗಳಾಗುತ್ತವೆ. ನಾವು ಚಾಟ್ ಮಾಡ್ತಾ ಮಾಡ್ತಾ ಈ ತಂತ್ರಜ್ಞಾನದೊಂದಿಗೆ ಫೀಡ್ಬ್ಯಾಕ್ ಲೂಪ್ನಲ್ಲಿ ಸಿಕ್ಕಿ ಹಾಕೊಳ್ತೀವಿ. ನಮ್ಮ ಮೂರ್ಖತನವನ್ನೇ ಅದು ಮರಳಿ ನಮಗೆ ನೀಡುತ್ತೆ. ನಮ್ಮ ಪೂರ್ವಾಗ್ರಹಗಳಿಗೆ ತಕ್ಕಂತೆಯೇ ಅದು ಉತ್ತರಿಸುತ್ತದೆ. ಅದು ನಮಗೆ ಇಷ್ಟವಾಗುವಂತೆ ಮಾಡುತ್ತೆ. ಅಂದ್ರೆ ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ, ಒಮ್ಮೊಮ್ಮೆ ನಾವು ಒಂದು ಪ್ರಶ್ನೆ ಹಾಕಿದಾಗ ಅದು ನೇರವಾಗಿ ಸರಿಯಾದ ಉತ್ತರ ಕೊಡುವ ಬದಲು ನಮ್ಮ ಮನಸ್ಸು ಸಂತೋಷಗೊಳಿಸುವ ರೀತಿಯಲ್ಲಿ ಇಲ್ಲದ ಭ್ರಮಾತ್ಮಕ ಪ್ರತಿಕ್ರಿಯೆಯನ್ನ ನೀಡುತ್ತದೆ. ಒಟ್ನಲ್ಲಿ ಅದರ ಅಂತಿಮ ಇಶಾರೆ ಉಪಯೋಗಿಸುವವನಿಗೆ ಆನಂದದ ತೃಪ್ತಿ ಸಿಗಬೇಕು ಅನ್ನೋದಷ್ಟೇ ಆಗಿರುತ್ತೆ. ನಾವು ಕೆಲವುದರ ಬಗ್ಗೆ ಗೈಡೆನ್ಸ್ ಕೇಳಿದಾಗ ಅದು ಸರಿಯಾದ ಮಾರ್ಗದರ್ಶನ ಮಾಡುವ ಬದಲು ನಮಗೆ ಹಿತವೆನಿಸುವ ರೀತಿಯಲ್ಲೇ ಕೆಲವು ಅಸಂಬದ್ಧ ಉತ್ತರಗಳನ್ನು ನೀಡುತ್ತದೆ. ಅಂದ್ಕೊಳ್ತೇವೆ ಎಐ ಸತ್ಯವನ್ನೇ ಹೇಳ್ತದೆ ಅಂತ. ಆದರೆ ಅಪಾಯಕಾರಿ ಅಂಶ ಅಂದ್ರೆ ಅದು ನಾವು ಕೇಳಿಸಿಕೊಳ್ಳಲು ಇಚ್ಛೆ ಪಡುವ ಸಂಗತಿಗಳನ್ನಷ್ಟೇ ಹೇಳುತ್ತದೆ. ಆರವ್ ವಿಷಯದಲ್ಲಿ ಆಗಿದ್ದು ಏನಂದ್ರೆ, ಆತ ಎಐನಿಂದ ಮತ್ತಷ್ಟು ಒಂಟಿತನ ಅನುಭವಿಸಿದನೇ ಹೊರತು ಅದರಿಂದ ಮುಕ್ತಿ ಹೊಂದಲಿಲ್ಲ. ಆತ ಎಐ ಕಾರಣದಿಂದ ಪೋಷಕರ ಜೊತೆಯೂ ಕೂಡ ಹೆಚ್ಚು ಬೆರೆಯುತ್ತಿರಲಿಲ್ಲ, ಹೊಸ ಗೆಳೆಯರನ್ನ ಮಾಡಿಕೊಳ್ಳಲಿಲ್ಲ. ಇನ್ನೊಂದು ಅಪಾಯಕಾರಿ ಅಂಶ ಅಂದ್ರೆ, ಕೃತಕ ಬುದ್ಧಿಮತ್ತೆಯಿಂದ ನಿಮಗೆ ಸವಾಲುಗಳು ಬರೋದಿಲ್ಲ. ನೀವು ಮಾಡೋದನ್ನ ಅದು ತಪ್ಪು ಅಂತ ಹೇಳೋದಿಲ್ಲ. ಆದರೆ ಗೆಳೆಯರಾದರೆ ಎಚ್ಚರಿಸುತ್ತಾರೆ, ಹೊಸತನ್ನ ಸಾಧಿಸಲು ಚಾಲೆಂಜ್ ಹಾಕುತ್ತಾರೆ. ಆದರೆ ಇಲ್ಲಿ ಅದ್ಯಾವುದು ಸಂಭವಿಸೋದಿಲ್ಲ. ಡಿಜಿಟಲ್ ಡಿಪೆಂಡೆನ್ಸಿ ಅನ್ನೋದು ನಮ್ಮ ಭವಿಷ್ಯವನ್ನ ಪಾತಾಳಕ್ಕೆ ನೂಕುತ್ತದೆ. ನಾವೆಲ್ಲಿಗೆ ಬಂದು ನಿಂತಿದ್ದೇವೆ ಅಂದ್ರೆ, ಇಂದು CV ರೆಡಿ ಮಾಡಲು ಹಾಗೂ ಇಮೇಲ್ಗೆ ಪ್ರತಿಕ್ರಿಯೆ ನೀಡಲು ಸಹ ಎಐ ಮೇಲೆ ಅವಲಂಬನೆ ಆಗ್ತಾ ಇದ್ದೀವಿ. ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಅಂಕಣಗಾರರೊಬ್ಬರು ಚಾಟ್ GPT ಮೂಲಕ ಲೇಖನವನ್ನ ಬರೆಸಿಕೊಂಡು ಅದನ್ನೇ ಯಥಾವತ್ತಾಗಿ ಪತ್ರಿಕೆಯಲ್ಲಿ ಪ್ರಕಟಿಸಿದ್ರು. ಕನಿಷ್ಠ ಚಾಟ್ GPTಯ ವಾಟರ್ ಮಾರ್ಕ್ ತೆಗೆಯೋದನ್ನ ಕೂಡ ಮರೆತಿದ್ರು. ಅಷ್ಟರ ಮಟ್ಟಿಗೆ ಇಂದು ನಾವೆಲ್ಲ ಎಐ ಮೇಲೆ ಅವಲಂಬನೆಯಾಗಿದ್ದೇವೆ. ಸ್ನೇಹಿತರೆ, ಇನ್ನು ಎಐನ 3ನೇ ಅಪಾಯದ ಕುರಿತು ಮಾತನಾಡೋಣ. ಇದೇ ಇನ್ಫಾರ್ಮೇಶನ್ ವಾರ್ಫೇರ್. 2022ರ ನವೆಂಬರ್ನಲ್ಲಿ ಜಗತ್ತಿಗೆ ಪರಿಚಯಿಸಲಾದ ಚಾಟ್ GPT ಕೇವಲ ಬೆರಳೆಣಿಕೆಯಷ್ಟು ದಿನದಲ್ಲಿ ಅಗಾಧವಾಗಿ ಬೆಳೆದು ನಿಂತಿದೆ. ಈ ಟೂಲ್ ಬಿಡುಗಡೆಯಾದ ದಿನ ಯಾರು ಅಂದುಕೊಂಡಿರಲಿಲ್ಲ ಮುಂದಿನ 3 ವರ್ಷದಲ್ಲಿ ಇದು ಜಗತ್ತನ್ನೇ ಮಂಗನನ್ನಾಗಿಸುತ್ತದೆ ಅಂತ. ಹಾಗಿದೆ ಚಾಟ್ GPTಯ ಬೆಳವಣಿಗೆ. ಅಂದಾಗೆ 10 ಮಿಲಿಯನ್ ಬಳಕೆದಾರರನ್ನ ತಲುಪಲು ಫೇಸ್ಬುಕ್ ಬರೋಬ್ಬರಿ 2 ವರ್ಷ 4 ತಿಂಗಳು ತೆಗೆದುಕೊಂಡಿತ್ತು. ಹಾಗೆ ಇನ್ಸ್ಟಾಗ್ರಾಮ್ 1 ವರ್ಷ ತೆಗೆದುಕೊಂಡಿತ್ತು. ಇನ್ನು ಇದೇ ಕೆಲಸವನ್ನ ಟಿಕ್ಟಾಕ್ ಕೇವಲ 9 ತಿಂಗಳಲ್ಲಿ ಮಾಡಿ ಮುಗಿಸಿತ್ತು. ಆದರೆ ಚಾಟ್ GPT ಇದೆಲ್ಲವನ್ನ ಮೀರಿ ಕೇವಲ 40 ದಿನದಲ್ಲೇ 10 ಮಿಲಿಯನ್ ಬಳಕೆದಾರರನ್ನ ತನ್ನ ಜೋಳಿಗೆಗೆ ಹಾಕೊಂಡಿತ್ತು. ಎಂದು ಚಾಟ್ GPTಗೆ 100 ಮಿಲಿಯನ್ ಬಳಕೆದಾರರಿದ್ದಾರೆ. ಭಾರತದಲ್ಲಂತೂ ಅದು ಸಿಕ್ಕವರಿಗೆ ಸೀರುಂಡೆ ಅನ್ನುವ ರೀತಿ ಎಗ್ಗಿಲ್ಲದೆ ಬಳಕೆ ಆಗ್ತಾ ಇದೆ. ಬೇರೆಲ್ಲ ದೇಶಗಳಿಗಿಂತ ನಾವು ಎಐಯನ್ನ ಬಹುಬೇಗನೆ ಅಪ್ಪಿಕೊಂಡು ಮುದ್ದಾಡ್ತಾ ಇದ್ದೇವೆ. ದುರಂತ ಅಂದ್ರೆ, ಮೊದಲು ಸಂದೇಶಗಳ ಹರಿದಾಟವನ್ನೇ ಸತ್ಯ ಅಂದುಕೊಂಡು ವಾಟ್ಸ್ಆಪ್ ಯೂನಿವರ್ಸಿಟಿ ಅಂತ ಹಂಗಿಸುತ್ತಿದ್ದೆವು. ಈಗ ನಾವೆಲ್ಲ ಎಐ ಯೂನಿವರ್ಸಿಟಿಗೆ ಸೇರಿದ್ದೇವೆ. ಪ್ರತಿಯೊಂದಕ್ಕೂ ಎಐ ಮೇಲೆ ನಮ್ಮ ಅವಲಂಬನೆಯನ್ನ ತೋರಿಸ್ತಾ ಇದ್ದೇವೆ. ಇದಿಷ್ಟೇ ಅಲ್ಲ, ಇಂದು ಡೀಪ್ ಫೇಕ್ ವಿಡಿಯೋಗಳ ಸಹಾಯದಿಂದ ದೇಶಗಳ ನಡುವೆ ಜಗಳ ಹಚ್ಚುವ, ಕಿಚ್ಚು ಎಬ್ಬಿಸುವ ಕೆಲಸವನ್ನ ಸುಲಭವಾಗಿ ಮಾಡಲಾಗ್ತಾ ಇದೆ. ಇದು ಮಾಹಿತಿ ವಾರ್ಫೇರ್ನ ಅಪಾಯಕಾರಿ ಅಂಶವಾಗಿದೆ. ಇದಕ್ಕೆ ಉದಾಹರಣೆಯಾಗಿ ಹಲವು ಸಂಗತಿಗಳನ್ನ ನಾವು ನಿತ್ಯ ನೋಡುತ್ತಲೇ ಇದ್ದೇವೆ. ಸ್ನೇಹಿತರೆ, ಎಐ ಅನ್ನೋದು ನಾವಂದುಕೊಂಡಷ್ಟು ಜನಸ್ನೇಹಿ ಅಲ್ಲ. ಅದು ತನ್ನ ಗುರಿ ಮುಟ್ಟಲು ಯಾವ ಹಂತಕ್ಕಾದರೂ ಹೋಗುತ್ತದೆ. ಅಸಲಿಗೆ ಅದಕ್ಕೆ ಸರಿ ತಪ್ಪುಗಳ ಮಾಹಿತಿ ಇರೋದಿಲ್ಲ. ಅದು ಕೊಟ್ಟಿರುವ ಟಾಸ್ಕ್ ಕಂಪ್ಲೀಟ್ ಮಾಡುತ್ತದೆ. ನಿಕ್ ಬಾನ್ಸ್ಟ್ರೋಮ್ ಎನ್ನುವ ತತ್ವಜ್ಞಾನಿಯೊಬ್ಬರು ಪೇಪರ್ ಕ್ಲಿಪ್ ಮ್ಯಾಕ್ಸಿಮೈಸರ್ ಎನ್ನುವ ಥಿಯರಿ ಮೂಲಕ ಇದನ್ನ ಅದ್ಭುತವಾಗಿ ವಿವರಿಸಿದ್ದಾರೆ. ನಾವು ಒಪ್ಪಲಿ ಬಿಡಲಿ, ಇಂದಿನ ಸೋಷಿಯಲ್ ಮೀಡಿಯಾ ಲೋಕದಲ್ಲಿ ಧನಾತ್ಮಕತೆಗಿಂತ ನಕಾರಾತ್ಮಕ ಅಂಶಗಳನ್ನು ಹೊಂದಿರುವ ಕಾಂಟೆಂಟ್ಗಳೇ ಹೆಚ್ಚು ವೀಕ್ಷಿಸಲ್ಪಡುತ್ತದೆ. ಅದರ ಬೆನ್ನು ಬಿದ್ದ ಕ್ರಿಯೇಟರ್ಗಳು ಅದನ್ನೇ ಮಾಡುತ್ತಾ ಹೋಗ್ತಾ ಇದ್ದಾರೆ. ಇನ್ನು ನಮ್ಮ ಟೆಕ್ ಕಂಪನಿಗಳಿಗೂ ಅದೇ ಬೇಕಾಗಿದೆ. ಒಟ್ಟಿನಲ್ಲಿ ಎಲ್ಲರಿಗೂ ವ್ಯೂಸ್, ಲೈಕ್ಸ್ ಬರಬೇಕು, ಅದರಿಂದ ಲಾಭವಾಗಬೇಕು ಅನ್ನೋದೇ ದೊಡ್ಡ ಗುರಿಯಾಗಿದೆ. ಹೀಗಾಗಿ ಇನ್ಫಾರ್ಮೇಶನ್ ವಾರ್ಫೇರ್ ಅನ್ನೋದು ದೊಡ್ಡ ಅಪಾಯಕಾರಿ ಸಂಗತಿಯಾಗಿದೆ. ಸ್ನೇಹಿತರೆ, ಅಂತಿಮವಾಗಿ ಎಐ ಅನ್ನೋದು ನಮಗೆ ಸಹಾಯಕ್ಕಾಗಿ ರೂಪಿಸಿದ ಸಾಧನವೇ ಹೊರತು ಅದೇ ಮಾಲೀಕನಲ್ಲ, ಅಥವಾ ಜ್ಞಾನಕ್ಕೆ ಅದೇ ಸುಪ್ರೀಂ ಅಲ್ಲ. ಹೀಗಾಗಿ ಅದನ್ನ ವ್ಯವಸ್ಥೆಗೆ ತಕ್ಕಂತೆ ಅಗತ್ಯಕ್ಕೆ ಬೇಕಾದಷ್ಟೇ ಉಪಯೋಗಿಸಬೇಕು. ಅದು ನಮ್ಮ ಸಹಾಯಕನಾಗಿರಬೇಕೇ ಹೊರತು
ನಮ್ಮನ್ನಾಡಿಸುವ ರಿಂಗ್ ಮಾಸ್ಟರ್ ಆಗಬಾರ್ದು. ಅತಿ ಆದರೆ ಅಮೃತವೂ ಕೂಡ ವಿಷ ಅನ್ನೋದು ನಮ್ಮ ಪೂರ್ವಿಕರು ಹೇಳಿದ ಗಟ್ಟಿ ಮಾತು. ಅದು ಈ ಕೃತಕ ಬುದ್ಧಿಮತ್ತೆಗೂ ಅನ್ವಯಿಸುತ್ತದೆ. ಅದನ್ನ ಮಿತಿಯಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಬಳಸಿದ್ರೆ ಉತ್ತಮ ಫಲಿತಾಂಶ ಪಡೆಯಬಹುದು. ಎಲ್ಲದಕ್ಕೂ ಒಂದು ಮಿತಿ ಹಾಕಿಕೊಳ್ಳಲೇಬೇಕು. ಇದಿಷ್ಟು AI ಬಳಕೆಯ ಅಪಾಯಗಳ ಕುರಿತ ವಿವರಣೆ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.